ಹರೇ ಕೃಷ್ಣ. ನ್ಯಾಷನಲ್ ಜಿಯೋಗ್ರಫಿ ಪ್ರಕಟವಾದ ಲೇಖನದ ಪ್ರಕಾರ ಇಂದಿನವರೆಗೆ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಎಷ್ಟು ಪ್ರಭೇದಗಳನ್ನು ಸ್ಪೀಷಿಯಸ್ ಡಿಡ್ ನಾಟ್ ಮ್ಯಾಚ್ ಎನಿ ಡಾಕ್ಯುಮೆಂಟ್ಸ್. ನ್ಯಾಷನಲ್ ಜಿಯೋಗ್ರಫಿ ಪ್ರಕಾರ ಇಂದಿನವರೆಗೆ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಎಷ್ಟು ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೋ ಅವು ಒಟ್ಟು ಪ್ರಭೇದಗಳ ಒಂದು ಸಣ್ಣ ಭಾಗವಾಗಿದೆ ಮತ್ತು ಈ ಜಗತ್ತಿನಲ್ಲಿ ಎಷ್ಟು ಪ್ರಭೇದಗಳಿವೆ ಎಂದು ನಾವು ಎಂದಿಗೂ ತಿಳಿಯಲು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಅಂತಹ ಸಂದರ್ಭದಲ್ಲಿ ಪದ್ಮ ಪುರಾಣವು ಈ ಜಗತ್ತಿನಲ್ಲಿ ಇರುವ ಎಲ್ಲ ಪ್ರಭೇದಗಳ ನಿಖರವಾದ ಸಂಖ್ಯೆಯನ್ನು ನಮಗೆ ತಿಳಿಸುತ್ತದೆ. ಪದ್ಮ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ: ಜಲಜ ನವಲಕ್ಷಾಣಿ, ಅಂದರೆ ಈ ಜಗತ್ತಿನಲ್ಲಿ ನೀರಿನಲ್ಲಿ ವಾಸಿಸುವ ಪ್ರಭೇದಗಳು 9 ಲಕ್ಷ. ನಂತರ ಹೇಳಲಾಗಿದೆ ಸ್ಥಾವರಂ ಲಕ್ಷ ವಿಶಂತಿ, ಅಂದರೆ 20 ಲಕ್ಷ ಮರಗಿಡಗಳು ಮತ್ತು ಬಳ್ಳಿಗಳಿವೆ. ಕ್ರಿಮಯೋ ರುದ್ರ ಸಂಖ್ಯಕಃ, ಅಂದರೆ 11 ಲಕ್ಷ ಕೀಟಗಳಿವೆ. ಮತ್ತು ಮುಂದೆ ಹೇಳಲಾಗಿದೆ ಪಕ್ಷೀಣಾಂ ದಶಲಕ್ಷಾಣಾಂ, ಅಂದರೆ 10 ಲಕ್ಷ ಪಕ್ಷಿಗಳಿವೆ. ತ್ರಿಶಲಕ್ಷಾಣಿ ಪಶವಃ, 30 ಲಕ್ಷ ಪ್ರಾಣಿಗಳಿವೆ. ಮತ್ತು ಚತುರ್ಲಕ್ಷಾಣಿ ಮನುಷ್ಯಣಾಂ, ಅಂದರೆ ದೈತ್ಯ, ದಾನವ, ದೇವತೆ ಮತ್ತು ಮಾನವರಂತಹ 4 ಲಕ್ಷ ಮನುಷ್ಯ ಪ್ರಭೇದಗಳಿವೆ. ಇವೆಲ್ಲವೂ ಸೇರಿ ಈ ಜಗತ್ತಿನಲ್ಲಿ ಒಟ್ಟು 84 ಲಕ್ಷ ಪ್ರಭೇದಗಳಿವೆ. ಮತ್ತು ಹೌದು, ಪದ್ಮ ಪುರಾಣದಲ್ಲಿ ತಿಳಿಸಲಾದ ಈ ಪ್ರಭೇದಗಳ ವಿಭಾಗವು ಆಧುನಿಕ ವಿಜ್ಞಾನದಂತೆ ಶರೀರದ ಅಂಗರಚನೆಯ ಅನಾಟಮಿ ಮೇಲೆ ಆಧಾರಿತವಾಗಿಲ್ಲ. ಬದಲಿಗೆ ಕಾನ್ಷಿಯಸ್ನೆಸ್ ಲೆವೆಲ್, ಅಂದರೆ ಅದರ ಆಧಾರದ ಮೇಲೆ ಮಾಡಲಾಗಿದೆ. ಹರೇ